ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹೇಳೋ ಒಂದು ನಿಮಿಷ ಹೊಡೆದಂತೆ ಕನ್ನಡದ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವನಿಗೇನಾದ್ರೂ ಕನ್ನಡದ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಕನ್ನಡದ ನೆಚ್ಚಿದ್ದಾರೆ ಬೆಂಗಳೂರಿಗೆ ಬರಲಿ. ನಮ್ಮ ಗಾಂಧಿನಗರದಲ್ಲಿ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡ ಅಂತ ಬಂದವರು ಟ್ಯೂಷನ್ ತಗೊಂಡೋಗ್ಲಿ. ರಕ್ಷಣೆಯನ್ನು ಹೋರಾಟ ಮಾಡ್ತಿದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಕಮಲ ಸಂಘ ಯಾರು ಕೆಣಕಿದ್ದಾರೆ, ಕನ್ನಡಿಗರನ್ನ ಕೆಣಕಿದ್ದಾರೆ. ಆ ಕಾರಣದಿಂದ ಇವತ್ತಿನ ದಿವಸ ಕಮಲ ಸಂಘ ಕನ್ನಡಿಗರಿಗೆ ಬೇಸರಿತವಾಗಿ ಅವನ ಕ್ಷಮೆಯನ್ನು ಮಾಡಿದ್ದೆ. ಹೋದಲ್ಲಿ ಅಂತ ಚಿತ್ರಮಂದಿರಗಳಿಗೆ ಹೋಗಿ ಆ ಚಿತ್ರಮಂದಿರಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ಕಾರಣದಿಂದಾದರೂ ಕಮಲ ಹಾಸನ್ನು ಕನ್ನಡಿಗರ ಕ್ಷಮೆಯನ್ನು ಕೇಳದೆ ಹೋದಲ್ಲಿ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತಿನ ದಿವಸ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಇವತ್ತಿನ ಕಮಲ ಹಾಸನ ವಿರುದ್ಧವಾಗಿ ಇವತ್ತಿನ ದಿವಸ ಕರ್ನಾಟಕ ವಿಷಯವಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕಮಲ ಸರ್ಗೆ ಹೇಳಿದೆ.
ಹೋರಾಟ ಹಾಸನ್ಗೆ ಅಯ್ಯಯ್ಯೋ 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 ಕರ್ನಾಟಕ ರಕ್ಷಣಾ ಅಯ್ಯಯ್ಯೋ 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 ಕನ್ನಡಿಗರನ್ನು ಕೆಣಕಿದ ಕಮಲ್ ಹಾಸನ್ಗೆ ತಮಿಳು ನಾಯಕನ ಕಮಲ್ ಹಾಸನ್ಗೆ ಕನ್ನಡಿಗರ ಅಸ್ತಿತ್ವದ ಬಗ್ಗೆ ಮಾತನಾಡಿದ ನಟ ಕಮಲ್ ಹಾಸನ್ಗೆ ಕನ್ನಡಿಗರ ಬೇಕು ಅದಕ್ಕಾಗಿ ಕನ್ನಡಿಗರ ಬಗ್ಗೆ ಕಮಲ್ ಹಾಸನ್ಗೆ ಅಯ್ಯಯ್ಯೋ 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 ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರೇಶಿ ಮಟ್ಟಿಗೆ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕು ಅದಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಕನ್ನಡದ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವನಿಗೇನಾದ್ರೂ ಕನ್ನಡದ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಎಷ್ಟಿದ್ದಾರೆ ಬೆಂಗಳೂರಿಗೆ ಬರಲಿ. ನಮ್ಮ ಗಾಂಧಿನಗರದಲ್ಲಿ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡ ಅಂತ ಬಂದವರು ಟ್ಯೂಷನ್ ತಗೊಂಡು ಹೋಗ್ಲಿ. ಕ್ಷಣವನ್ನು ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಕಮಲ್ ಹಾಸನ್ ಯಾರು ಕೆಣಕಿದ್ದಾರೆ ಕನ್ನಡಿಗರನ್ನ ಕೆಣಕಿದ್ದಾರೆ. ಆ ಕಾರಣದಿಂದ ಇವತ್ತಿನ ದಿವಸ ಕಮಲ್ ಹಾಸನ್ ಕನ್ನಡಿಗರಿಗೆ ಬೇಸರಿತವಾಗಿ ಅವನ ಕ್ಷಮೆಯನ್ನು ಮಾಡಿದ್ದೆ ಹೋದಲ್ಲಿ ಅಂತ ಚಿತ್ರಮಂದಿರಗಳಿಗೆ ಹೋಗಿ ಆ ಚಿತ್ರಮಂದಿರಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಆ ಕಾರಣದಿಂದಾದರೂ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನು ಕೇಳದೆ ಹೋದಲ್ಲಿ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತಿನ ದಿವಸ ಈ ರಾಜ್ಯದ 30 ಜಿಲ್ಲೆಗಳಲ್ಲಿ ಇವತ್ತಿನ ಕಮಲ್ ಹಾಸನ್ ವಿರುದ್ಧವಾಗಿ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಆ ಕಾರಣ ವಿಷಯವಾಗಿ ನಮ್ಮ ರಾಜ್ಯ